ಇವತ್ತು ನಾವಿದ್ದೀವಿ ರಿನೋವೇಟೆಡ್ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ. ಸೊ ಈ ಒಂದು ಆರ್ಟ್ ಗ್ಯಾಲರಿಗೆ ಆಧುನಿಕ ಟಚ್ ಅನ್ನ ಕೊಡೋದ್ರ ಜೊತೆಗೆ ಆ ಕಲೆಯ ಒಂದು ದೊಡ್ಡ ವೈಭವ ಏನಿತ್ತು ಅದನ್ನ ಅದೇ ತರ ಉಳಿಸ್ಕೊಂಡು ಹೊಸ ಜಾಗವನ್ನ ಕ್ರಿಯೇಟ್ ಮಾಡ್ತಾ ಜೊತೆಗೆ ಆ ಕಲೆಗಳನ್ನ ಪ್ರದರ್ಶಿಸೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನ ಈಗ ಕಲ್ಪಿಸಲಾಗಿದೆ. ಸೊ ಯಾವ ತರ ಈ ಒಂದು ಪ್ರೋಸೆಸ್ ಶುರುವಾಯಿತು ಅಥವಾ ಇಲ್ಲಿರುವಂತಹ ಪೇಂಟಿಂಗ್ಸ್ ಏನನ್ನ ಹೇಳ್ತಾವೆ ಅದೆಲ್ಲದರ ಕುರಿತಾಗಿ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ MG ಕೋಟಿ ಅವರು ಇದ್ದಾರೆ, ಸೀನಿಯರ್ ಆರ್ಟ್ ಕನ್ಸರ್ವೇಟರ್. ಜೊತೆಗೆ ನೀವು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀರಿ ದ್ವಿಜ ಕನ್ಸರ್ವೇಷನ್ ಸೊಸೈಟಿ ಆಫ್ ಆರ್ಟ್ ಅಂಡ್ ಕಲ್ಚರಲ್ ಹೆರಿಟೇಜ್. ಸೊ ನಮಸ್ಕಾರ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡ್ತಿರೋದಕ್ಕೆ. ಈಗ ನಾವು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಇದ್ದೀವಿ. ರಿನೋವೇಟ್ ಆಗಿರುವಂತಹ ಹೊಸ ಕಟ್ಟಡ ಇದು. ಸೊ ಈ ಒಂದು ಕಟ್ಟಡದ ಪ್ರೋಸೆಸ್ ಬಗ್ಗೆ ಮಾತಾಡೋದ್ರ ಜೊತೆಗೆ ಇಲ್ಲಿರುವಂತಹ ಆರ್ಟ್ ಫಾರ್ಮ್ಸ್ ಅನ್ನ ನೀವು ಅದೇ ತರ ಉಳಿಸ್ಕೊಂಡಿದ್ದೀರಾ, ಹೊಸ ಜಾಗವನ್ನ ಕಲ್ಪಿಸಿದ್ದೀರಾ. ಸೊ ಒಂದೊಂದಾಗಿ ಯಾವ ಆರ್ಟ್ ಫಾರ್ಮ್ ಏನ್ ಹೇಳುತ್ತೆ ಅಥವಾ ಯಾವ ಒಂದು ಎಕ್ಸಾಕ್ಟ್ ಸ್ಟೈಲ್ ಆಫ್ ಪೇಂಟಿಂಗ್ ಇದು ಅಂತ ನಮ್ಮನ್ನ ಒಂದು ಚಿಕ್ಕ ಟೂರ್ಗೆ ನೀವು ಕರ್ಕೊಂಡು ಹೋದ್ರೆ. ಖಂಡಿತ ರಾಹುಲ್. ಸೊ ಈಗ ನಾವು ಶುರು ಮಾಡ್ತಾ ಇದೀವಿ ಈ ಒಂದು ಮೇನ್ ಮ್ಯೂರಲ್ ಇಂದ. ಸೊ ಇದು ಅವರ ಒಂದು ಹಿಸ್ಟ್ರಿಯನ್ನ ಡಿಪಿಕ್ಟ್ ಮಾಡುವಂತಹ ಒಂದು ಮ್ಯೂರಲ್ ಇದು ವೆಂಕಟಪ್ಪರ ಜರ್ನಿನ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಡಿಸ್ಪ್ಲೇಲಿ ಹಾಕಿದ್ದೀವಿ. ಯಾಕಂದರೆ ಅವರು ಎಲ್ಲಿಂದ ಬಂದರು, ಹೇಗೆ ಬಂದಿರೋಂಥ ಆಡಿಯನ್ಸಿಗೆ ಅರ್ಥ ಆಗಬೇಕು. ಸೊ ಇದ್ರ ಪ್ರಕಾರ ನಾವು ನೆರೆಟಿವ್ ಅಂತ ಸ್ಟೋರಿ ಮಾಡಿದಾಗ ಅವರು ಮೂಲತಃ ಚಿತ್ರದುರ್ಗದವರು ಆಗಿರ್ತಾರೆ. ಅವ್ರ ತಂದೆ ತಾಯಿಗಳು ಒಂದು ಕಲಾಕಾರರ ವಂಶಸ್ಥಲ್ಲಿ ಹುಟ್ಟಿ ಬೆಳೆದಂಥವ್ರು. ಸೊ ಅವರು ಮೈಸೂರು ಪ್ಯಾಲೇಸು ಬರ್ನ್ ಆದಾಗ ಏನಾಗುತ್ತೆ, ಒಂದು ಮದುವೆ ಇದರಲ್ಲಿ ಬರ್ನ್ ಆಗುತ್ತೆ. ಸುಟ್ಟು ಹೋದ ನಂತರ ಅದನ್ನು ರೆನೋವೇಷನ್ ಮಾಡಬೇಕನ್ನೋ ಟೈಮಲ್ಲಿ ಇವ್ರ ತಂದೆ ಅಲ್ಲಿ ಇಂಟೀರಿಯರಲ್ಲಿ ಡಿಸೈನರ್ ಆಗಿ ಬರ್ತಾರೆ. ಅವರೊಟ್ಟಿಗೆ ಇವರು ಕಲಿತಾ ಬಂತಾರೆ, ಅವರೊಟ್ಟಿಗೆ ಪ್ಯಾಲೇಸಿಗೆ ಹೋಗ್ತಾ ಇರ್ತಾರೆ. ಅದು ಅವರಿಗೆ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಇದು ಅವರು ತಂದೆ ಮಾಡಿರೋಂಥ ಆರ್ಟ್ ವರ್ಕು. ಇದನ್ನು ನಾವು ಪ್ರೈವೇಟ್ ಒಬ್ಬರು ಕಲೆಕ್ಟರಿಂದ ರಿಕ್ವೆಸ್ಟ್ ಮಾಡಿ ಶೋಗೋಸ್ಕರ ತರಿಸ್ಕೊಂಡಿದ್ದೀವಿ. ಅದ್ರ ನಂತರ ಅವ್ರೇನು ಮಾಡ್ತಾರೆ, CTI ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಕಲಿತಾರೆ. ಅಲ್ಲಿ ಅವರು ವುಡ್ ಕಾರ್ವಿಂಗು, ಐವರಿ ಕಾರ್ವಿಂಗು ಹಾಗೆ ಇನ್ಲೇ ವರ್ಕ್ನೆಲ್ಲ ಕಲಿತಾರೆ. ತದನಂತರದಲ್ಲಿ ಇನ್ಲೇ ವರ್ಕನ್ನು ಹೇಗೆ ಮಾಡೋದನ್ನ ಮೋಟಿವ್ ಬಗ್ಗೆ ಇದೆಲ್ಲ ಅವರು ಡ್ರಾಯಿಂಗ್ ಮಾಡಿದ್ದಾರೆ. ಇದಾದ ನಂತರ ಚೆನ್ನೈನ ಈಗಿನ ಅಂದರೆ ಮಡ್ರಾಸು, ಆಗಿನ ಕಾಲದ ಮಡ್ರಾಸ್ ಆಗಿ ಚೆನ್ನೈ ಅಂತ ನಾವು ಏನು ಕರಿತೀವಿ, ಅಲ್ಲಿರೋಂಥ ಫೈನ್ ಆರ್ಟ್ ಕಾಲೇಜಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಸ್ಕಲ್ಪ್ಚರ್ಗಳ ಬಗ್ಗೆ ಎಲ್ಲ ವರ್ಕ್ ಮಾಡ್ತಾರೆ, ಸಹ ಕಲಿತಾರೆ. ಇದ ನಂತರ ಸ್ವದೇಶಿ ಚಳುವಳಿ ಅಂತ ಏನಿತ್ತು ಬಂಗಾಳ ದೇಶದಲ್ಲಿ, ವೆಸ್ಟ್ ಬೆಂಗಾಲಿಗೆ ಹೋಗ್ತಾರೆ. ವೆಸ್ಟ್ ಬೆಂಗಾಲಿಗೆ ಹೋದಾಗ ಅವರಿಗೆ ಗುರುಗಳಾದಂಥ EB ಹ್ಯಾವೆಲ್, ರವೀಂದ್ರನಾಥ್ ಟ್ಯಾಗೋರ್ ಹಾಗೂ ಸಿಸ್ಟರ್ ನಿವೇದಿತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸ್ವದೇಶಿ ಚಳುವಳಿಗೆ. ಈ ಪಿಕ್ಚರ್ನ ನಾವು ಬಂಗಾಳದ ಒಂದು ಸೀನಿಯರ್ ಆರ್ಟ್ ಹಿಸ್ಟೋರಿಯಿಂದ ಕಲೆಕ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಇರಲಿಲ್ಲ ಅವ್ರದ್ದು ಹೆಂಗಿರುವಾಗ ಅಂತ ಪ್ರೌಢಾವಸ್ಥೆಯಲ್ಲಿರೋಂಥ ಫೋಟೋಸ್, ಅಂಥ ಫೋಟೋನ ಕಲೆಕ್ಟ್ ಮಾಡಿ ನಾವು ಒಂದು ಸ್ಟೋರಿನ ಡೆವಲಪ್ ಮಾಡ್ತಿದ್ದೀವಿ, ಬಂದವರಿಗೆ ಅದು ಅರ್ಥ ಆಗಲಿ ಅಂತ. ಬಂಗಾಳ ಸ್ಕೂಲ್ ಆಫ್ ಫೈನ್ ಆರ್ಟಲ್ಲಿ ಅವರು ಅಷ್ಟಾಂಗಗಳು ಬಗ್ಗೆ ಕಲಿತಾರೆ. ಅಷ್ಟಾಂಗಗಳು ಅಂದ್ರೆ ಏನು, ಕೂಡ ಅವರೇ ಬರ್ದಿರೋಂಥ ಒರಿಜಿನಲ್ ಕಲಾಕೃತಿಗಳು. ಇದು ಮುಂಚೆ ಸಾಧಾರಣವಾಗಿ ಡಿಸ್ಪ್ಲೇಲಿತ್ತು. ನಮ್ಮ ಆರ್ಗನೈಸೇಷನ್ ನಾವು ಅದನ್ನು ಒಂದು ಸುಸಜ್ಜಿತವಾಗಿ ಡಿಸ್ಪ್ಲೇ ಮಾಡಿದ್ದೀವಿ. ಹಾಗೂ ಅದಕ್ಕೆ ಒಂದೊಂದು ಆರ್ಟ್ ವರ್ಕ್ ಬ್ರೀತಿಂಗ್ ಸ್ಪೇಸ್ ಅಂತ ಕೊಟ್ಟಿದ್ದೀವಿ. ಅಷ್ಟಾಂಗ ಅಂದರೆ ಏನು, ಕಣ್ಗಳು ಹೇಗೆ ಬರಬೇಕು, ಚಿನ್ ಹೇಗೆ ಬರಬೇಕು, ಹಾಗೂ ಲಿಪ್ಸ್ ಹೇಗೆ ಬರಬೇಕು, ಒಂದೊಂದು ಅಂಗಗಳನ್ನ ಯಾವ ಒಂದು ಮುಖಾಂತರ, ಒಂದು ಹೂವು ಇರ್ಬೋದು, ಒಂದು ಪಕ್ಷಿ ಇರ್ಬೋದು, ಮೀನಿರ್ಬೋದು, ಮೀನಾಕ್ಷಿ ಅಂದಾಗ ಮೀನಿನ ಕಣ್ಣು ಹೇಗೆ ಬರುತ್ತೆ, ಓಕೆ, ಆ ರೀತಿ ಒಂದು ಅಂಗಗಳ ಬಗ್ಗೆ ಅವರು ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿ. ಸೊ ಇಲ್ಲಿ ನಾವು ನೋಡ್ತಿರೋದು ಅಂದ್ರೆ ನಾವು ಮೀನಾಕ್ಷಿ ಅಂತ ಹೇಳಿದಾಗ ಮೀನಿನ ಆಕಾರದಲ್ಲೇ ಕಣ್ಣು ಬರಬೇಕು. ಓಕೆ ಓಕೆ, ಒಂದೊಂದು ಅಂಗಗಳಿಗೂ ಒಂದೊಂದು ಇರುತ್ತೆ, ಒಂದು ಪ್ರಮಾಣ ಇರುತ್ತೆ. ಆ ಪ್ರಮಾಣದ ಪ್ರಕಾರ ಸ್ಟಡಿ ಮಾಡಿದ್ರು. ಅಲ್ಲಿ ಅಜಂತ ಎಲ್ಲೋರಿಗೆ ಬರ್ತಾರೆ. ಅಜಂತ ಎಲ್ಲೋರಿಗೆ ಏನಕ್ಕೆ ಬರ್ತಾರೆ ಅಂದರೆ, ಅಲ್ಲಿ ಆಗಿನ ಟೈಮಲ್ಲಿ ಯುರೋಪಿಂದ ಲೇಡಿ ಕ್ರಿಸ್ಟಿಯಾನ ಹ್ಯಾರಿಂಗ್ಟನ್ ಅನ್ನೋರು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದ ನಂತರ ಅವರು ರವೀಂದ್ರನಾಥ್ ಟ್ಯಾಗೋರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಜಂತ ಎಲ್ಲೋರ್ದು ನಾವು ರೆಪ್ಲಿಕಾ ಮಾಡಬೇಕು, ಅದು ತುಂಬ ನಶಿಸಿ ಹೋಗ್ತಾ ಇದೆ ಅಂತ. ಆ ಟೈಮಲ್ಲಿ ವೆಂಕಟಪ್ಪ, ಅಸಿತ್ ಕುಮಾರ್ ಹಲ್ದಾರ್ ಹಾಗೂ ನಂದಲಾಲ್ ಬೋಸರು ಅವರಿಗೆ ಸಹಾಯ ಮಾಡೋಕ್ಕೋಸ್ಕರ ಹೋಗ್ತಾರೆ. ಆ ಸಮಯದಲ್ಲಿ ಅವರು ರಚಿಸಿದಂಥ ಅಜಂತ ಎಲ್ಲೋರದ ಒಂದು ಭಿತ್ತಿ ಚಿತ್ರಣದ ಪ್ರತಿ. ಅದಾದ್ಮೇಲೆ ವಾಪಸ್ ದಕ್ಷಿಣ ಭಾರತಕ್ಕೆ ಬಂದು ಕೊಡೈಕೆನಾಲ್, ಊಟಿಲಿ ಬಹಳ ಸಮಯ ಕಳೀತಾರೆ. ಅಲ್ಲಿಂದ ಅವರು ನೇಚರ್ ಮೇಲೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಒಂದೊಂದು ಮುಂಗಾರಿನ ಮಳೆ ಇರ್ಬೋದು, ಅಥವಾ ಮಧ್ಯರಾತ್ರಿ ಚಂದಿರ ಇರ್ಬೋದು, ಹುಣ್ಣಿಮೆ ಚಂದ್ರ, ಈ ರೀತಿ ಇದೆಲ್ಲ ಅವರು ರೆಡಿ ಮಾಡ್ತಾ ಬರ್ತಾರೆ. ಸೊ ನಾವಿಲ್ಲಿ ಪ್ರತಿಫಲನದವರು ಹಿಲ್ ಸ್ಟೇಷನ್ ಜೊತೆಗೆ ಒಂದು ಹುಣ್ಣಿಮೆ ಚಂದ್ರ ಯಾವ ರೀತಿ ಊಟಿಯಲ್ಲಿ ಕಾಣಿಸ್ತಾನೆ ಅಂತ, ಜೊತೆಗೆ ಮುಂಗಾರು ಮಳೆ ಊಟಿಯಲ್ಲಿ ಹೆಂಗಿರುತ್ತೆ ಅದು ಕೂಡ ನಾವಿಲ್ಲಿ ಆರ್ಟ್ ಗ್ಯಾಲರಿಯಲ್ಲಿ ನೋಡ್ಬೋದು. ಇವ್ರದ್ದು ಬರೀ ಲ್ಯಾಂಡ್ಸ್ಕೇಪ್ ಅಷ್ಟೇ ಅಲ್ಲ, ಇವರು ಬೇರೆ ಬೇರೆ ಅಂತ ಫೋಟೋ ರಿಯಲಿಸ್ಟಿಕ್ ವರ್ಕಲ್ಲೂ ಮಾಡಿದ್ದಾರೆ. ಆಮೇಲೆ ಇವರು ವೆಸ್ಟ್ ಬೆಂಗಾಲಲ್ಲಿ ಇದ್ದಾಗ
ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು ಸ್ಕಲ್ಪ್ಚರ್ ಸಹ ಮಾಡಿದ್ದಾರೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರುವಂತ ಮೂಲ ಕೃತಿ. ಓಕೆ, ಸೊ ಇದು ಅವರೇ ಮಾಡಿರೋದು. ಇದು ಅವರೇ ಮಾಡಿರುವಂತ ಅಷ್ಟೇ ಅಲ್ಲದೆ ಅವ್ರು ಬರೀ ಒಬ್ರು ಕಲಾವಿದರು ಹಾಗೆ ಇರಲಿಲ್ಲ, ಪೇಂಟರ್ ಅಂತ ನಾವ್ ಏನಂತೀವಿ ಆ ರೀತಿ ಆಗಿರ್ಲಿಲ್ಲ. ಅವರೊಬ್ರು ಸಂಗೀತ ವಿದ್ವಾಂಸರು ಆಗಿದ್ರು. ಅವರು ನಮ್ಮ ಮೈಸೂರಿನ ವೀಣೆ ಶೇಷಣ್ಣರ ಶಿಷ್ಯ ಆಗಿದ್ರು. ಯಾವ ರಾಗಕ್ಕೆ ಯಾವ ವೀಣೆನ ಬಳಸಬೇಕು, ಆಮೇಲೆ ಯಾವ ರಾಗನ ಯಾವ ದಿಕ್ಕಲ್ಲಿ ಯಾವ ಸಮಯದಲ್ಲಿ ಹಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಅವರು ರಿಸರ್ಚ್ ಮಾಡಿದ್ದಾರೆ. ಈ ನಮ್ಮ ಗ್ಯಾಲರಿಲಿ ನಾವೇನ್ ಮಾಡಿದ್ವಿ, ಅವರು ಬಳಸಿದಂತ ವೀಣೆಗಳನ್ನ ಡಿಸ್ಪ್ಲೇ ಮಾಡಿದ್ವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ರೀತಿ ಹ್ಯಾಂಗ್ ಮಾಡಿ ಡಿಸ್ಪ್ಲೇ ಮಾಡಿರೋಂಥದ್ದು. ಓಕೆ ಓಕೆ. ಸೊ ಇಲ್ಲಿವರೆಗೂ ಯಾವ ಮ್ಯೂಸಿಯಂ ಅಲ್ಲೂ ಈ ರೀತಿ ಹ್ಯಾಂಗ್ ಮಾಡಿಲ್ಲ. ಇದಕ್ಕೋಸ್ಕರ ನಾವು ಇಟಲಿಯಿಂದ ಲೈಟ್ ಎಲ್ಲ ತರಿಸ್ಕೊಂಡು ಒಂದು ಶೋ ಕಿಚನ್ ಕ್ರಿಯೇಟ್ ಮಾಡಿದ್ವಿ. ಯಾಕೆ ಇಟಲಿಯಿಂದನೇ ತರಿಸ್ಕೊಂಡಿದ್ರೆ ಈ ಲೈಟ್ಗಳು ಜಾಸ್ತಿ ಹೀಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಹಾಗೂ ಯು ವಿ ಲೈಟ್ಸ್ನ ಹೊರ ಹಾಕೋದಿಲ್ಲ, ಎಮಿಟ್ ಮಾಡೋದಿಲ್ಲ. ಈ ಕಡೆ ನೋಡಕ್ ಬಂದ್ರೆ ಇದು ಫೋಟೋ ರಿಯಲಿಸ್ಟಿಕ್ ಇನ್ ವರ್ಕ್. ಇದನ್ನ ನಾವು ಚಾರ್ಕೋಲ್ ಅಷ್ಟೇ ಅಲ್ಲದೆ ಅವರು ಸ್ಟಂಪ್ನ ಬಳಸಿ ಮಾಡಿ ಫೋಟೋ ರಿಯಲಿಸ್ಟಿಕ್ ಆಗಿ ತಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಏನಾಗೋದಂದ್ರೆ ಕಲರ್ ಫೋಟೋಗ್ರಫಿದು ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಅಂಡ್ ವೈಟ್ ಏನನ್ನ ಬ್ರೊಮೈಡ್ ಶೀಟ್ ಅಲ್ಲಿ ಪ್ರಿಂಟ್ ಹಾಕಿ ಆ ಪ್ರಿಂಟ್ ಮೇಲೆ ಕಲರ್ ಮಾಡೋರು. ಓಕೆ. ಸೊ ಹಾಗಾಗಿ ಇದು ನೋಡೋಕ್ಕೆ ಕಲರ್ ಫೋಟೋಗ್ರಾಫ್ ತರ ಕಾಣ್ಬೋದು, ಆದ್ರೆ ಇದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಾಫ್ ಮೇಲೆ ಮಾಡಿರೋಂಥ ವರ್ಕ್. ಓಕೆ. ಇನ್ನು ಮುಂದೆ ನೋಡೋದಾದ್ರೆ ರಾಹುಲ್, ಇದು ಐವರಿ ಮೇಲೆ ಮಾಡಿದಂಥ ಕಲಾಕೃತಿ ನಂದಲಾಲ್ ಬೋಸ್ ಅವ್ರ ಗುರುಗಳಾದಂಥದ್ದು. ಹಾಗೆ ಬೋನ್ ಹಾಗೂ ಐವರಿ ಮೇಲೆ ಕಾರ್ವಿಂಗು ಸಹ ಮಾಡಿದ್ದಾರೆ. ಅಷ್ಟಲ್ಲದೆ ಉಬ್ಬು ಚಿತ್ರಣ ಸಹ POP ಮಾಡಿದ್ದಾರೆ. ಓಕೆ. ಇದಲ್ಲದೆ ಇವರು ಮೈಸೂರು ಮಹಾರಾಜರೊಟ್ಟಿಗೆ ಅರಮನೆನ ಶೃಂಗಾರ ಮಾಡೋದಕ್ಕೆ ಒಳಗಡೆ ಇಂಟೀರಿಯರ್ಸ್ ನ ಡೆವಲಪ್ ಮಾಡೋ ಟೈಮಲ್ಲಿ ತುಂಬಾ ಡ್ರಾಯಿಂಗ್ ಎಲ್ಲ ಮಾಡಿದ್ರು. ಅಂಬಾವಿಲಾಸಗೆ ಇದು ನೀವೇನ್ ನೋಡ್ತಿದ್ದೀರಲ್ಲ 5 ಪ್ಯಾನಲ್, ಇದು POP ಇದು ಮೈಸೂರು ಪ್ಯಾಲೇಸ್ನ ದರ್ಬಾರ್ ಹಾಲಲ್ಲಿಗೆ ಅಂತ ಮಾಡಿರುವಂಥದ್ದು. ಆದ್ರೆ ಇವರಿಗೆ ಆರ್ಡರ್ ಕೊಟ್ಟಂತ ಮಹಾರಾಜರು ದಿನರಾಗ್ಬಿಡ್ತಾರೆ. ಆದ ನಂತರ ಹೊಸ ಬಂದಿರುವಂತ ಮಹಾರಾಜರು ಏನ್ ಹೇಳ್ತಾರೆ, ನನ್ನ ಅರಮನೆ ಶೃಂಗಾರ ಮಾಡ್ಕೊಳೋ ಬದಲು ಆ ಹಣನ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಜನಗಳಿಗೆ ಉಪಯೋಗಿಸ್ಕೊಬೋದು ಅಂತ ಹೇಳಿದಾಗ ಇವರು ಅಲ್ಲಿಂದ ಬಿಟ್ಟು ಬ್ಯಾಂಗ್ಳೂರಿಗೆ ಬರ್ತಾರೆ. ಸೊ ಹಾಗಾಗಿ ಇದು ಮೈಸೂರು ಕಲೆಕ್ಷನ್ ಇಲ್ಲ, ಈಗ ನಮ್ಮ ಆರ್ಟ್ ಗ್ಯಾಲರಿ ಕಲೆಕ್ಷನ್ ಇದೆ. ಓಕೆ. ಸೊ ಇದು ಒನ್ ಆಫ್ ದ ರೇರೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಮೈಸೂರು ಪ್ಯಾಲೇಸ್ ಅಂತ ಮಾಡಿದಂಥ ಆರ್ಟ್ ವರ್ಕ್ ಅಲ್ಲಿನ ಮಹಾರಾಜರು ಇದು ಬೇಡ, ಅನಾವಶ್ಯಕ ಖರ್ಚು ಅಂತ ಹೇಳಿದಾಗ ಇದನ್ನ ಆಸ್ ಇಟ್ ಈಸ್ ಬಿಟ್ಟು ಅವ್ರು ಬೆಂಗಳೂರಿಗೆ ಬರ್ತಾರೆ. ಸೊ ಇದು ನೀವು ನೋಡ್ಬೋದು, ಇದೆಲ್ಲವೂ ಕೂಡ POP ಅಲ್ಲಿ ಮಾಡಿರುವಂತ ಪೇಂಟಿಂಗ್, ಪ್ಯಾರಿಸ್ ಅಲ್ಲಿ ಮಾಡಿರುವಂತ ಒಂದು ಉಬ್ಬು ಚಿತ್ರಣ, ನಾವು ಇಂಗ್ಲಿಷ್ ರಿಲೀಫ್ ವರ್ಕ್ ಅಂತ ಕರಿತೇವೆ. ಆಮೇಲೆ ಅವರು ಬಳಸ್ತಿದ್ದಂತ ಪಿಗ್ಮೆಂಟ್ಸ್ ಗಳು ನಾವು ಇಟ್ಟಿದ್ದೇವೆ. ಬಂದಿರೋ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಪಿಗ್ಮೆಂಟ್ಸ್ ನ ಹೇಗೆ ರೆಡಿ ಮಾಡ್ತಾರೆ, ಯಾವ ಮೆಟೀರಿಯಲ್ ನ ಹೇಗೆ ಯೂಸ್ ಮಾಡ್ತಾರೆ, ಒಂದು ಚಾರ್ಕೋಲ್ ಅಂದ್ರೆ ಚಾರ್ಕೋಲ್ ನ ಹೇಗೆ ರೆಡಿ ಮಾಡ್ತಾರೆ. ಚಾರ್ಕೋಲ್ ಅಂದ್ರೆ ಎಲ್ಲ ಗಿಡದ್ದು ನಾವು ಚಾರ್ಕೋಲ್ ಬಳಸಕ್ ಆಗೋದಿಲ್ಲ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿರೋಂಥ ಟ್ರೀಸೇ ಇರುತ್ತೆ, ಪ್ಲಾಂಟ್ಸೇ ಇರುತ್ತೆ, ಅದನ್ನ ನಾವು ಚಿತ್ರಣದ ಮೂಲಕ ತೋರಿಸಿದ್ದೇವೆ. ಅವರು ಬಳಸಿದಂಥ ಸೆರಾಮಿಕ್ ಪ್ಯಾಲೆಟ್ಸ್ಗಳು, ಬೌಲ್ಸ್ಗಳು, ಯಾಕೆ ಸೆರಾಮಿಕ್, ಯಾಕೆ ಶೆಲ್ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಅವರು ಬಳಸಿದಂಥ ಸ್ಕಲ್ಪ್ಚರ್ ಟೂಲ್ಸ್ಗಳು ಯಾವುದೂ ಜಾಸ್ತಿ ಟೆಕ್ಸ್ಟೈಲ್ ಹಾಕಿಲ್ಲ. ಯಾಕಂದ್ರೆ ಪಿಕ್ಟೋರಿಯಲ್ ಇರಬೇಕು, ಚಿತ್ರದ ಮುಖಾಂತರ ಮಕ್ಕಳು ಬಂದಿರೋ ಆಡಿಯನ್ಸ್ ಅರ್ಥ ಮಾಡ್ಕೊಂಡು ಓಕೆ ಈ ರೀತಿ ಟೂಲ್ ಎಲ್ಲಿ ಬಳಸ್ತಾರೆ, ಮೆಷರ್ಮೆಂಟಿಗೆ ಬಳಸ್ತಾರೆ, ಈ ರೀತಿ ಮರದ ಟೂಲು ಕಾರ್ವಿಂಗ್ ಬಳಸ್ತಾರೆ. ಇದು ಬಹಳ ಜನ ಗೊತ್ತೇ ಇಲ್ಲ. ಈ ಟೂಲ್ ಇದೆಯಲ್ಲ, ಇದನ್ನ ಮೌತ್ ಸ್ಪ್ರೇಯರ್ ಅಂತ ಕರಿತೀವಿ, ಕಲರ್ನ ಸ್ಪ್ರೇ ಮಾಡೋದು ಸಲುವಾಗಿ. ಹಾಗೆ ಬ್ರಷನ್ನ ಹೇಗೆ ರೆಡಿ ಮಾಡ್ತಾ ಇದ್ರು, ಹಾಗ್ ಬ್ರಷ್ ಅಂದ್ರೆ ಏನು, ಆಮೇಲೆ ಅವ್ರದ್ದು ಬಳಸ್ತಿದ್ದಂಥ ಕೆಲವು ಬುಕ್ಸ್ಗಳು, ಅವ್ರದ್ದು ವಾಕಿಂಗ್ ಸ್ಟಿಕ್ಕು, ಫ್ಲೂಟ್ಸ್ ಎಲ್ಲ ಇದೆ. ಆಮೇಲೆ ಅದಲ್ಲದೆ ಅವರು ವುಡ್ ಕಾರ್ವಿಂಗಿಗೆ ಬಳಸಿದಂಥ ಕೆಲವು ಟೂಲ್ಸ್ನು ನಾವು ಇಲ್ಲಿ ಡಿಸ್ಪ್ಲೇ ಹಾಕಿದ್ದೀವಿ. ಅವರು ಸಂಗೀತದಲ್ಲಿ ತುಂಬ ಜ್ಞಾನ ಇದ್ದ ಕಾರಣದಿಂದ ಅವರು ರೆಡಿ ಮಾಡಿದಂಥ ತುಂಬ ನೋಟ್ಸ್ಗಳನ್ನು ನಾವು ಇಲ್ಲಿ ಡಿಸ್ಪ್ಲೇಲಿ ಇಟ್ಟಿದ್ದೀವಿ. ವೆರಿ ನೈಸ್. ಸೊ ಐ ಥಿಂಕ್ ಅವರ ಜೀವನ ಚರಿತ್ರೆನೇ ಯಾರಾದ್ರೂ ಕಣ್ಣಾರೆ ಕಟ್ಕೊಳ್ಬೇಕು ಅಂತ ಇದ್ರೆ ಇದು ಒಳ್ಳೆ ಜಾಗ. ಐ ಥಿಂಕ್ ಕೆ ವೆಂಕಟಪ್ಪ ಅವರ ಜೀವನವನ್ನ ನಾವು ಮತ್ತೊಮ್ಮೆ ಮೆಲ್ಕ್ ಹಾಕಬೇಕು, ಅಥವಾ ನಾವು ಅವರ ಆರ್ಟ್ನ ತುಂಬಾ ಫಾಲೋ ಮಾಡ್ತೀವಿ, ನಾವು ಅವರ ದೊಡ್ಡ ಅಭಿಮಾನಿ, ಅವರ ಆರ್ಟ್ ವರ್ಕ್ ಅನ್ನ ಕಣ್ಣಾರೆ ನೋಡ್ಬೇಕು ಅಂತಂದ್ರೆ ರಿನೋವೇಟ್ ಆಗಿರುವಂತಹ ವೆಂಕಟಪ್ಪ ಆರ್ಟ್ ಗ್ಯಾಲರಿ ನಿಮ್ಗೆ ಹೇಳಿ ಮಾಡಿಸಿರುವಂತಹ ಜಾಗ. ಜೊತೆಗೆ ನಮ್ಮ ಕರ್ನಾಟಕದ ಕಲಾ ವೈಭವ ಯಾವ ಮಟ್ಟಿಗೆ ಆ ಕಾಲದಲ್ಲೇ ಇತ್ತು, ಅವರ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಯಾವ ತರ ಇತ್ತು, ಒಂದು ಪೇಂಟಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನೂ ಕೂಡ ಇಲ್ಲಿ ಖುದ್ದಾಗಿ ಬಂದು ಖಂಡಿತವಾಗ್ಲೂ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ರಿನೋವೇಟ್ ಆಗಿರುವಂತಹ ವೆಂಕಟಪ್ಪ ಆರ್ಟ್ ಗ್ಯಾಲರಿ ನಿಮಗೋಸ್ಕರ ಕೈ ಬೀಸಿ ಕರೀತಾ ಇದೆ. ನೀವು ಕಲಾ ರಸಿಕರಾಗಿದ್ರೆ, ಕಲಾ ಪ್ರೇಮಿ ಆಗಿದ್ರೆ ಇದು ನಿಮ್ಮ ಜಾಗ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.